ರೋಲೆಕ್ಸ್ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಯಶಸ್ಸು, ಪ್ರತಿಷ್ಠೆ, ಐಷಾರಾಮಿ, ಸ್ಟೇಟಸ್. ಆದ್ರೆ ಒಂದು ಕಾಲದಲ್ಲಿ ಜನರು ವರಿಷ್ಠ ವಾಚ್ಗಳನ್ನ ನಂಬ್ತಾ ಇರಲಿಲ್ಲ, ಯಾಕಂದ್ರೆ ಅವು ಗಟ್ಟಿಯಾಗಿ ಇರೋದಿಲ್ಲ, ಸುಲಭವಾಗಿ ಹಾಳಾಗುತ್ತೆ ಅಂತ. ಆಗ ಒಬ್ಬ ವ್ಯಕ್ತಿ ಮಾತ್ರ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರು. ಆ ವ್ಯಕ್ತಿಯೇ ಹನ್ಸ್ ವಿಲ್ಸ್ ಡಾರ್ಫ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ರೋಲೆಕ್ಸ್ ಹುಟ್ಟಿದ್ದು 1905ರಲ್ಲಿ. ಆಗ ಇಡೀ ಜಗತ್ತಿನಾದ್ಯಂತ ಪಾಕೆಟ್ ವಾಚ್ಗಳದ್ದೇ ಹವ. ಕೈ ಗಡಿಯಾರವನ್ನ ಮಹಿಳೆಯರ ಆಭರಣವಾಗಿ ನೋಡಲಾಗ್ತಾ ಇತ್ತು. ಆದರೆ ಹನ್ಸ್ ವಿಲ್ಸ್ ಡಾರ್ಫ್ ಇವತ್ತು ಜನ ಏನ್ ಬಳಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರಿಗೆ ನಾಳೆ ಏನ್ ಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರು. ಅದರಂತೆ ಅವರು ಕೈ ಗಡಿಯಾರವನ್ನ ಹೆಚ್ಚು ನಿಖರವಾಗಿ, ಗಟ್ಟಿಯಾಗಿ ಮತ್ತು ವಿಶ್ವಾಸಾರ್ಹವಾಗಿ ತಯಾರಿಸಲು ಮುಂದಾದರು. ಅದ್ಭುತ ಮಾರ್ಕೆಟಿಂಗ್ ತಂತ್ರ ಬಳಸಿದ್ರು. 1927ರಲ್ಲಿ ಮೆರ್ಸಿಡೀಸ್ ಗ್ಲಿಚ್ ಅನ್ನುವಂತ ಮಹಿಳೆ ಈಜುವಾಗ ಅವರ ಕೈಗೆ ರೋಲೆಕ್ಸ್ ವಾಚ್ ಅನ್ನ ಕಟ್ಟಲಾಯಿತು. ಗಂಟೆಗಟ್ಟಲೆ ನೀರಿನಲ್ಲಿ ಇದ್ರೂ ಕೂಡ ಆ ಗಡಿಯಾರ ನಿಲ್ಲಲಿಲ್ಲ. ಅಲ್ಲಿಂದ ರೋಲೆಕ್ಸ್ ಓಟ ನಿಲ್ಲಲಿಲ್ಲ. ರೋಲೆಕ್ಸ್ ಕೇವಲ ಒಂದು ವಾಚ್ ಅಲ್ಲ, ಅದು ವಿಶ್ವಾಸದ ಪ್ರತೀಕ, ಯಶಸ್ಸಿನ ಸಂಕೇತ. ಹೀಗೆ ಹೊಸ ಕ್ಯಾಟಗಿರಿಯೇ ಶುರುವಾಯಿತು. ಇವತ್ತು ರೋಲೆಕ್ಸ್ನ ವಾರ್ಷಿಕ ಆದಾಯ ಸುಮಾರು $11 ಬಿಲಿಯನ್, ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 93,500 ಕೋಟಿ ರೂಪಾಯಿ. ರೋಲೆಕ್ಸ್ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ತೀವ್ರ ಸ್ಪರ್ಧೆಯ ಮಾರುಕಟ್ಟೆಯಲ್ಲಿ ಗೆಲ್ಲೋದಕ್ಕಿಂತ ಹೊಸ ಕ್ಯಾಟಗಿರಿಯನ್ನ ಸೃಷ್ಟಿಸೋದು ಇನ್ನೂ ದೊಡ್ಡ ಸಾಧನೆ. ನೆನ್ಪಿಟ್ಕೊಳ್ಳಿ, ಕ್ಯಾಟಗಿರಿ ಕ್ರಿಯೇಷನ್ ಅಂದ್ರೆ ಇತರರೊಂದಿಗೆ ಸ್ಪರ್ಧಿಸೋದಲ್ಲ, ಜಗತ್ತು ಇನ್ನೂ ಗುರುತಿಸದ ಭವಿಷ್ಯವನ್ನ ನಿರ್ಮಿಸೋದು. ಸೊ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.